ಈ 4 ದೇವರಿಗೆ ಬಾಳೆ ಎಲೆಯಲ್ಲಿ ನೈವೇದ್ಯ ಅರ್ಪಿಸಿದರೆ ಹಣದ ಸಮಸ್ಯೆಗಳು ಕ್ರಮೇಣವಾಗಿ ದೂರವಾಗುತ್ತೆ. ಹೌದು, ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯ ವೇಳೆ ದೇವರು ಮತ್ತು ದೇವತೆಗಳಿಗೆ ನೈವೇದ್ಯವನ್ನ ಅರ್ಪಿಸುವ ಸಂಪ್ರದಾಯ ಇದೆ. ನೈವೇದ್ಯ ಇಲ್ಲದೆ ಯಾವುದೇ ರೀತಿಯ ಪೂಜೆ ಅಥವಾ ಆಚರಣೆಯು ಯಶಸ್ವಿಯಾಗಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ದೇವರಿಗೆ ನೈವೇದ್ಯವನ್ನ ಅರ್ಪಿಸೋದಕ್ಕಾಗಿ ವಿಭಿನ್ನ ಮಾರ್ಗಗಳಿವೆ. ಆದರೆ ಬಾಳೆ ಎಲೆಯ ಮೇಲೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸೋದ್ರಿಂದ ಅದು ಹೆಚ್ಚಿನ ಫಲವನ್ನು ನೀಡುತ್ತದೆ ಹಾಗೂ ದೇವರು ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ ಅಂತ ಹೇಳಲಾಗಿದೆ. ಬಾಳೆ ಎಲೆಯನ್ನ ಹೊರತುಪಡಿಸಿ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ಬಾಳೆಹಣ್ಣುಗಳನ್ನು ಬಳಸಲಾಗ್ತದೆ. ಶುದ್ಧತೆಯ ದೃಷ್ಟಿಯಿಂದಲೂ ಬಾಳೆ ಎಲೆ ತುಂಬಾನೇ ವಿಶೇಷ. ಬಾಳೆ ಎಲೆಗಳ ಮೇಲೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ವಿಷ್ಣು, ತಾಯಿ ಲಕ್ಷ್ಮಿ, ಶ್ರೀ ಗಣೇಶ ಮತ್ತು ದುರ್ಗಾದೇವಿಗೆ ಬಾಳೆ ಎಲೆಗಳನ್ನು ಅರ್ಪಿಸಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗ್ತದೆ. ಒಂದೊಂದು ದೇವರು ಒಂದೊಂದು ಬಗೆಯ ನೈವೇದ್ಯವನ್ನ ಇಷ್ಟಪಡ್ತಾರೆ. ದೇವರಿಗೆ ನೈವೇದ್ಯವನ್ನ ಅರ್ಪಿಸುವಾಗ ಅದರದ್ದೇ ಆದ ನಿಯಮಗಳನ್ನು ಅನುಸರಿಸಬೇಕು. ದೇವರಿಗೆ ನೈವೇದ್ಯವನ್ನ ವಿವಿಧ ರೀತಿಯಲ್ಲಿ ಅರ್ಪಿಸಲಾಗ್ತದೆ. ಅದೇ ರೀತಿ ಈ 4 ದೇವರಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನ ಅರ್ಪಿಸಬೇಕಂತೆ. ಯಾವ 4 ದೇವರಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನ ಅರ್ಪಿಸಬೇಕು, ಯಾವ ರೀತಿ ಅರ್ಪಿಸಬೇಕು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ದೇವರು ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ಭಕ್ತಿಯಿಂದ ಲೈಕ್ ಕೊಟ್ಟು ಶೇರ್ ಮಾಡಿ. ಮೊದಲನೆಯದಾಗಿ ದುರ್ಗಾದೇವಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನ ಇಡಬೇಕು. ಹೌದು, ದುರ್ಗಾದೇವಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನ ಅರ್ಪಿಸೋದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿಯು ಮಂಗಳವಾರ ದಿನ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಬಾಳೆ ಎಲೆಯ ಮೇಲೆ ದುರ್ಗಾದೇವಿಗೆ ನೈವೇದ್ಯವನ್ನ ಅರ್ಪಿಸಿದ್ರೆ ದುರ್ಗೆಯು ಶೀಘ್ರದಲ್ಲೇ ಆ ವ್ಯಕ್ತಿಯಿಂದ ಸಂತುಷ್ಟಳಾಗ್ತಾಳೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬಾರದಂತೆ ರಕ್ಷಣೆಯನ್ನ ನೀಡುತ್ತಾಳೆ. ಹೀಗೆ ಪ್ರತಿ 9 ಮಂಗಳವಾರ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ ಶಾಂತಿ ಕೂಡ ನೆಲೆಸುತ್ತದೆ. ಎರಡನೆಯದಾಗಿ ಲಕ್ಷ್ಮೀ ದೇವಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯ ಇಡಬೇಕು. ಹೌದು, ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನ ಅರ್ಪಿಸೋದ್ರಿಂದ ನಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳಿಂದ ನಮಗೆ ಮುಕ್ತಿ ದೊರೆಯುತ್ತೆ. ನೀವು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಬಯಸಿದ್ರೆ ನೀವು ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನ ಮಾಡಿ ದೇವಿಗೆ ನೈವೇದ್ಯವನ್ನ ಬಾಳೆ ಎಲೆಯ ಮೇಲೆ ಅರ್ಪಿಸಬೇಕು. ಹೀಗೆ ಪ್ರತಿ 11 ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡ್ತಾ ಬಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗೋದಿಲ್ಲ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದಲೂ ಪರಿಹಾರವನ್ನು ಪಡೆದುಕೊಳ್ತಾನೆ. ಮೂರನೆಯದಾಗಿ ವಿಷ್ಣು ದೇವನಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯ ಇಡಬೇಕು. ಹೌದು, ಬಾಳೆ ಗಿಡದಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ನೀವು ಗುರುವಾರದ ದಿನ ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಬಾಳೆ ಎಲೆಯ ಮೇಲೆ ವಿಷ್ಣುವಿಗೆ ನೈವೇದ್ಯವನ್ನ ಅರ್ಪಿಸಬೇಕು. ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೀವು ಪ್ರತಿ 31 ಗುರುವಾರ ಈ ಬಾಳೆ ಎಲೆಯನ್ನ ಪೂಜೆಯಲ್ಲಿ ಬಳಸಿದ್ರೆ ಶ್ರೀಹರಿ ಮತ್ತು ಮಾತಾ ಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಇದರೊಂದಿಗೆ ನಿಮ್ಮ ಮದುವೆಯಲ್ಲಿನ ಅಡೆತಡೆಗಳು ದೂರವಾಗ್ತವೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ. ನಾಲ್ಕನೆಯದಾಗಿ ಗಣೇಶನಿಗೆ ಬಾಳೆ ಎಲೆಯ ಮೇಲೆ ನೈವೇದ್ಯ ಇಡಬೇಕು. ಹೌದು, ಬಾಳೆ ಎಲೆಯ ಮೇಲೆ ಮೊದಲ ಪೂಜ್ಯ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸೋದು ತುಂಬಾ ಮಂಗಳಕರ ಮತ್ತು ಫಲಪ್ರದವೆಂದು ಹೇಳಲಾಗ್ತದೆ. ಗಣೇಶನಿಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಲಾಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಬುಧವಾರದ ದಿನ ಬೆಳಿಗ್ಗೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಬಾಳೆ ಎಲೆಗಳ ಮೇಲೆ ನೈವೇದ್ಯವನ್ನು ಅರ್ಪಿಸಿದ್ರೆ ಅವನ ಜೀವನದಲ್ಲಿ ಕಷ್ಟಗಳು ಕೊನೆಗೊಳ್ತವೆ ಮತ್ತು ಬುಧ ದೋಷದಿಂದ ಅವನು ಮುಕ್ತಿಯನ್ನ ಕಂಡುಕೊಳ್ತಾನೆ. ಈ ರೀತಿಯಾಗಿ ನೀವು ಪ್ರತಿ 21 ಬುಧವಾರ ಮಾಡಬೇಕು.